ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ನಮ್ಮ ಒಂದು ಕಡೆಯಿಂದ ಗುಡ್ ಈವ್ನಿಂಗ್. ನಾನು ನಿಮ್ಮ ಜೀವನ್ ಸರ್ ಮಾತಾಡೋದು. ಇವತ್ತಿನ ಕ್ಲಾಸ್ ಏನು ಕೂಡ ಜಿ ಕೆ ತರಗತಿ ಇಲ್ಲ, ಅಥವಾ ಕ್ವಾಂಟ್ ತರಗತಿ ಇಲ್ಲ, ರೀಸನಿಂಗ್ ತರಗತಿ ಇಲ್ಲ. ಬಟ್ ನಾಳೆ ಎಲ್ಲರಿಗೂ ಕೂಡ ಪರೀಕ್ಷೆ ಇದೆ. SSC GD ಪರೀಕ್ಷೆ. ಟೋಟಲ್ ಆಗಿ 80 ಪ್ರಶ್ನೆಗಳು ಬರ್ತವೆ. ಅದನ್ನು ನಾನು ಯಾವ ರೀತಿ ಅಟೆಂಪ್ಟನ್ನು ಮಾಡಬೇಕು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಪರೀಕ್ಷೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಬಿಡಿ. ಅದಾದ ಬಳಿಕ ನೀವು ಎಕ್ಸಾಮ್ನ ಬರೀರಿ. ನಿಮಗೆ ಮಿನಿಮಮ್ 100+ ಸ್ಕೋರ್ ಬಂತು ಅಂತ ಅಂದರೆ ನೀವು 100% ಸೆಲೆಕ್ಟ್ ಆಗ್ತೀರಾ. ಯಾಕೆ ಅಂತ ಅಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷದಲ್ಲಿ ಕಟ್ ಆಫ್ನ ವೇರಿಯೇಷನನ್ನು ನೋಡಿದರೆ ಅರೌಂಡ್ 85 to 95 ರೇಂಜಲ್ಲಿದೆ. 100 ಕೂಡ ದಾಟ್ತಾ ಇಲ್ಲ. ಕೆಲವೊಂದು ಕೆಟಗರಿಯವರಿಗೆ ದಾಟತ್ತೆ, ಜನರಲ್ ಕೆಟಗರಿಯವರಿಗೆ, ಮತ್ತು ಕೆಲವೊಂದು SC SF ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ಡಿಪೆಂಡ್ ಆಗಿ ದಾಟಬಹುದು. ಆದರೆ ಮಿನಿಮಮ್ ಸೆಲೆಕ್ಷನ್ ಆಗೋದು ಹೇಳ್ತಾ ಇದ್ದೇನೆ 85ರಿಂದ 95 ಒಳಗೆ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆ 100+ ಸ್ಕೋರ್ ಮಾಡೋದನ್ನು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿದ್ದೇನೆ ಇದರ ನಿಟ್ಟಿನಲ್ಲಿ. ಹಿಂದಿನ ಒಂದು ಎಕ್ಸಾಮ್ಸ್ ಇತ್ತು, ಆ ಒಂದು ಸಂದರ್ಭದಲ್ಲಿ ಒಂದು ಮಾಡಿದ್ದೆ. ಈಗ ಇನ್ನೊಂದು ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾಳೆಯಿಂದ 2 ವಾರ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇದ್ದಾವೆ. ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಈ ಒಂದು 2 ವಾರದಲ್ಲಿ ತುಂಬ ಜನ ಎಕ್ಸಾಮ್ ಬರೆಯೋರು ತುಂಬ ಜನ ಇದ್ದಾರೆ. ಅದಕ್ಕಾಗಿ ಈಗ ಈ ಒಂದು ರೂಲ್ ಏನು ಮತ್ತು ಇಲ್ಲಿ ಏನನ್ನು ಮಾಡಬಾರ್ದು ಎಲ್ಲವನ್ನು ಕೂಡ ನಾನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚಿತವಾಗಿ ಮೇಯ್ನಾಗಿ ಒಂದು ತಿಳ್ಕೊಳ್ಳಿ. ನಾನೀಗ ಒಂದು ವಿಡಿಯೋನ ತೋರಿಸ್ತಾ ಇದ್ದೇನೆ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ಇರುತ್ತೆ ಅಂತ ಅಂದರೆ GK GS ಯಾವ ರೀತಿ ಓದಬೇಕು, ಮತ್ತು ಇಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಈ ಒಂದು PDF ಅಲ್ಲಿ ನಿಮಗೆ ಏನಾಗಿರುತ್ತೆ ಅಂತ ಅಂದರೆ ಇನ್ಬಿಲ್ಟ್ ಆಗಿರ್ತವೆ. ಬರೀ 29 ರೂಪಾಯಿ. ನಾಳೆ ಎಕ್ಸಾಮ್ ಇದೆ ಅಂತ ಅಂದರೆ ಒಂದು ಸಲ ನೋಡ್ಕೊಂಡು ಹೋಗಿ. ಮ್ಯಾಕ್ಸಿಮಮ್ ಕ್ವಶನ್ ಇಲ್ಲಿಂದ ಬರುವಂಥ ಸಾಧ್ಯತೆ ಇರ್ತವೆ. ಮ್ಯಾಕ್ಸಿಮಮ್ ಹಿಟ್ ಕ್ವಶನ್ ಅಂದರೆ ಡೈರೆಕ್ಟಾಗಿ ಹಿಟ್ ಆಗಬಹುದು. ಅದಕ್ಕಾಗಿ ಒಂದು ಸಲ ಒಂದು PDF ನೋಡಿ. ಆಲ್ಮೋಸ್ಟ್ ಇದುವರೆಗೂ ಆಗಿರ್ತಕ್ಕಂಥ ಕ್ಲಾಸಸ್ಸನ್ನು ಕೂಡ ನಾನು ಏನು ಮಾಡಿದ್ದೇನೆ ಅದರೊಳಗೆ ಆ್ಯಡ್ ಮಾಡಿದ್ದೇನೆ. ಎಲ್ಲ ಒಂದೇ ಕಡೆ ಇದೆ, ಜಾಸ್ತಿ ಇಲ್ಲ. ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಿ ಅಂತ ಅಂದರೆ 29 ಪೇ ಮಾಡಿ. ನೆಕ್ಸ್ಟು ಇಲ್ಲಿ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದಿರಿ ಅಂತ ಅಂದರೆ ನಿಮಗೆ PDF ನಾವು ಕಳಿಸ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ಬನ್ನಿ. SSC GD ಪರೀಕ್ಷೆ ನಾಳೆ ಇದೆ ಅಂತ ಅಂದರೆ ನಾವು ಏನಪ್ಪ ಮಾಡಬೇಕು ಮೊದಲನೇದಾಗಿ ಅಂತ ನಾನು ಈಗ ತೋರಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ, SSC GD ಪರೀಕ್ಷೆಯಲ್ಲಿ 4 ಸಬ್ಜೆಕ್ಟ್ಸ್ ಎಲ್ರಿಗೂ ಬರ್ತವೆ, ಎಲ್ರಿಗೂ ಕೂಡ ಗೊತ್ತಿದೆ. ಮೊದಲನೇದು ಯಾವುದಪ್ಪ ಅಂತ ಅಂದರೆ ಮ್ಯಾಥ್ಸ್, ಕ್ವಾಂಟಲ್ಲಿ ನಾವು ನೋಡೋಣ. ಕ್ವಾಂಟಲ್ಲಿ ಟೋಟಲ್ ಆಗಿ 20 ಪ್ರಶ್ನೆಗಳು ಇರ್ತವೆ. ಮ್ಯಾಕ್ಸಿಮಮ್ ಏನು ಮಾಡ್ತೀರಾ ಅಂತ ಅಂದರೆ ಕ್ವಾಂಟಲ್ಲಿ ನೀವು ಒಂದು ಕ್ವಶನಿಗೆ ಏನಾದರೂ ಬರಲಿಲ್ಲ ಅಂತ ಅಂದರೆ ಆ ಕ್ವಶನ್ನ ಮೋರ್ ದ್ಯಾನ್ 2 ಮಿನಿಟ್ಸ್ ಏನಾದರೂ ಕೊಟ್ಟರೆ ಅಂತ ಅಂದರೆ ಇಮ್ಮಿಡಿಯೇಟ್ ನೀವು ಏನು ಮಾಡಬೇಕು ಅಂತ ಸ್ಕಿಪ್ ಮಾಡಬೇಕು. ನೀವು 5 ನಿಮಿಷ ಕೊಡೋಕ್ಕಾಗಲ್ಲ, 6 ನಿಮಿಷ ಕೊಡೋಕ್ಕಾಗಲ್ಲ. ಮಿನಿಮಮ್ 1 ನಿಮಿಷ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀವು 2 ನಿಮಿಷ ಹೇಳ್ತಾ ಇದ್ದೀನಿ. 2 ನಿಮಿಷದಲ್ಲಿ ಆ ಕ್ವಶನ್ ಆಗಿರಬೇಕು. ಕಂಪಲ್ಸರಿಯಾಗಿ ಏನಾಗಬೇಕು, ಸಾಲ್ವ್ ಆಗಬೇಕು. ಸಾಲ್ವ್ ಆಗಿಲ್ವ ಬಿಟ್ಬಿಡಿ. ನಿಮಗೆ ಮ್ಯಾಕ್ಸಿಮಮ್ ಮ್ಯಾಥ್ಸಲ್ಲಿ ಎಷ್ಟು ಬೇಕು, ನಮಗೆ ಮಿನಿಮಮ್ ಇಲ್ಲಿ 15+ ಸ್ಕೋರ್ ಮಾಡಿದರೆ ಸಾಕು. ಅಂದರೆ ಸ್ಕೋರ್ ಅಲ್ಲ, 15+ ಕ್ವಶನ್ಸ್ನ ಅಟೆಂಡ್ ಮಾಡಿದರೆ ಸಾಕು. ವಿತ್ 100% ಅಕ್ಯುರಸಿ ಇರಬೇಕು. 100% ಅಕ್ಯುರಸಿ. ಮತ್ತು ಇಲ್ಲಿ ಮ್ಯಾಥ್ಸಲ್ಲಿ ಏನು ಮಾಡಬೇಕು ಅಂತ ಅಂದರೆ ಯಾವುದಾದ್ರೂ ಕ್ವಶನ್ಸ್ ಬರಲಿಲ್ವ ಅಂತ ಅಂದರೆ ಆರ್ಟ್ ಆಫ್ ಸ್ಕಿಪ್ಪಿಂಗ್ ಅಂತ ಹೇಳ್ತೇವೆ. ಬಿಟ್ಟು ಮುಂದೆ ಹೋಗೋದು ಅಂತ, ಸ್ಕಿಪ್ಪಿಂಗ್ ಅಂತ. ಇದನ್ನು ಮಾಡಿ, ಸ್ಕಿಪ್ ಮಾಡಿ, ಮುಂದೆ ಹೋಗಿ. ಮುಂದಿನ ಪ್ರಶ್ನೆಗಳನ್ನ ಮೊದಲು ಏನು ಮಾಡಿ ಅಂತ ಅಂದರೆ ಅಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನ ಒಂದ್ಸಲಿ ಕರೆಕ್ಟಾಗಿ ಮಾಡಿಬಿಡಿ. ನೆಕ್ಸ್ಟ್ ಇನ್ನೊಂದು ಸಲ ಬಂದಾಗ ಯಾವ್ಯಾವುದು ಬರ್ತಿಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮ್ಯಾಥ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮ್ಯಾಥ್ಸಲ್ಲಿ ಮಾರ್ಕ್ ಮಾಡಿಕೊಂಡು ಏನು ಮಾಡಿಯಪ್ಪ ಅಂತ ಅಂದರೆ ಮುಂದಿನ ಒಂದು ಕ್ವಶನ್ಸ್ಗಳನ್ನ ಒಂದ್ಸಲಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದ್ಸಲಿ ಟೈಮ್ ಉಳಿದಾಗ ಲಾಸ್ಟಿಗೆ ಇನ್ನೊಂದ್ಸಲಿ ನೋಡಿ, ಆ ಒಂದು ಕ್ವಶನ್ಸನ್ನು ಇನ್ನೊಂದ್ಸಲಿ ನೋಡಿ. ಸೆಕೆಂಡ್ ಟೈಮ್ ನೋಡೋದಕ್ಕೆ ಬಂದಾಗ ನಿಮಗೆ ಏನಾದರೂ ಫ್ಲಾಶ್ ಆಗಿ ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂತು ಅಂತ ಅಂದರೆ ಸರಿ, ಇಲ್ಲ ಅಂತ ಅಂದರೆ ಬಿಟ್ಟು ಬನ್ನಿ. ಓಕೆನಾ? ವಿತ್ 100% ಅಕ್ಯುರಸಿ, ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಥ್ಸಲ್ಲಿ. ನೆಕ್ಸ್ಟು ಇಲ್ಲಿ ಎರಡನೇದಾಗಿ ಇಲ್ಲಿ ರೀಸನಿಂಗ್ ನೋಡಿ. ರೀಸನಿಂಗು ಆಲ್ಮೋಸ್ಟ್ ಸ್ಕೋರಿಂಗ್ ಇರುತ್ತೆ. ಓಕೆನಾ? ಸ್ಕೋರಿಂಗ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು 19, 18, 20 ಮಿನಿಮಮ್ ಇಲ್ಲೇ ಹಾಕ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಕಾಮೆಂಟನ್ನು ಮಾಡ್ತಾರೆ, ಸರ್ ರೀಸನಿಂಗ್ ಕ್ಲಾಸು ನಮಗೆ ನೀವು ಮಾಡಿರ್ತಕ್ಕಂಥ ರೀಸನಿಂಗ್ ಕ್ಲಾಸಿಂದ ಎಲ್ಲವೂ ಕೂಡ ಬಂದಿದ್ದು. ಮತ್ತು ಇಲ್ಲಿ ಆಲ್ಮೋಸ್ಟ್ ರೀಸನಿಂಗಲ್ಲಿ ನಾನು 19 ಮಾಡಿದ್ದೇನೆ, ನಾನು 20 ಮಾಡಿ ಬಂದಿದ್ದೇನೆ ವಿತ್ 100% ಅಕ್ಯುರಸಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ರೀಸನಿಂಗ್ ಮಾತ್ರ 100% ಎಲ್ಲರೂ ಎಷ್ಟು ನೀವು ಇದನ್ನು ಬೇಕಾದರೆ ನೀವು ಇಲ್ಲಿ 1 ಗಂಟೆಯಲ್ಲಿ 20 ಮಿನಿಟ್ಸ್ ತಗೊಳ್ಳಿ. ಬಟ್ 20 ಕ್ವಶನ್ಸ್ ಕೂಡ ವಿತ್ 100% ಅಕ್ಯುರಸಿ ಆಗಿರಬೇಕು. 100% ಅಕ್ಯುರಸಿ ಮಾಡಿಕೊಂಡು 40 ಅಂಕಗಳನ್ನು ನೀವು ಪಡ್ಕೊಳ್ಳಲೇಬೇಕು. ಆಗಲಿಲ್ಲ 1ರಿಂದ 2 ಕ್ವಶನ್ ಆಗಲಿಲ್ವ ಮಿನಿಮಮ್ 18 ಅಂತೂ ಸರಿ ಮಾಡಬೇಕು.
ಓಕೆನಾ. ಇದಾದ ಬಳಿಕ ಮೂರನೇದಾಗಿ ಇಂಗ್ಲೀಷಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಮಿನಿಮಮ್ 10 ಕ್ವಶನ್ಸ್ ಸರಿ ಮಾಡಿ. 20 ಕ್ವಶನ್ಸ್ ಇರ್ತವೆ, ಅದರಲ್ಲಿ ಮಿನಿಮಮ್ 10 ಕ್ವಶನ್ಸ್ ಸರಿ ಮಾಡಿ. 10 ಕ್ವಶನ್ಸ್ ಸರಿ ಮಾಡಿದ್ರೆ ನೀವು ಸೆಲೆಕ್ಟೆಡ್ ಲಿಸ್ಟಲ್ಲಿ ಇರ್ತೀರಾ ಅಂತ ಪಕ್ಕಾ ನೆನ್ಪಿಟ್ಕೊಳ್ಳಿ. ಓಕೆನಾ. ಇಂಗ್ಲೀಷಲ್ಲಿ ಯಾವ ರೀತಿ ಅಂತ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಒಂದು ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಡೈರೆಕ್ಟಾಗಿ ಈ ಡ್ಯಾಶಸ್ ಕೊಟ್ಟಿರ್ತಾರೆ, ಡ್ಯಾಶಸ್ ಮತ್ತು ಇಲ್ಲಿ ಏನಪ್ಪ ಅಂತ ಮಿಸ್ಸಸ್ ಸ್ಪೆಲ್ಟ್ ವರ್ಡ್ ಕೊಟ್ಟಿರ್ತಾರೆ, ಮಿಸ್ಸಸ್ ಸ್ಪೆಲ್ಟ್ ವರ್ಡು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ಮಾಡಿದ್ರಿ ಅಂತ ಅಂದರೆ ನಿಮಗೆ ಮುಗೀತು. ನೆಕ್ಸ್ಟ್ ಇಲ್ಲಿ ಗ್ರಾಮರ್ ನನಗೆ ಬರಲ್ಲ ಸರ್ ಅನ್ನೋರು ಗ್ರಾಮರನ್ನು 1-2 ಕ್ಲಾಸ್ ನೋಡಿ ಏನಾದರೂ ಅರ್ಥ ಆಗಲಿಲ್ಲ ಅಂತಾನೆ ಬಿಟ್ಬಿಡಿ, ಈಗ ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ತುಂಬ ಇಂಪಾರ್ಟೆಂಟು ಏನು ಇಂಗ್ಲೀಷಲ್ಲಿ ಮಿನಿಮಮ್ ನೀವು 20 ಅಂಕಗಳನ್ನು ಪಡ್ಕೋಬೇಕು ಅಂತ ಅಂದರೆ ಮಿನಿಮಮ್ 10 ಕ್ವಶನ್ ಸರಿ ಮಾಡಬೇಕು. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟು ಕೊನೆಯದಾಗಿ ಜಿಕೆ ನೋಡಿ. ಜಿಕೆ ತರಗತಿಗಳು ನಾನು ಈಗಾಗಲೇ ಹೇಳಿದ್ದೇನೆ, ಜಿಕೆ ತರಗತಿಗಳು ತುಂಬ ಇಂಪಾರ್ಟೆಂಟು. ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಡಿಯೋ ನೋಡ್ಬೋದು ನೀವು. ಜಿಕೆಯಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ಪ್ರಶ್ನೆಗಳು ಆಗಿರ್ಬೋದು, ಮತ್ತು ಇಲ್ಲಿ ಹಿಂದಿನ ವರ್ಷದಲ್ಲಿ 2025ರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು, ಏನೇನು ಸ್ಟಾಟಿಕ್ ಪೋರ್ಷನ್ ಏನು ಕೇಳ್ತಿದ್ದಾರೆ, ಸ್ಟಾಟಿಕ್, ಮತ್ತು ಇಲ್ಲಿ ಏನೇನು ಕೇಳ್ತಾ ಇದ್ದಾರೆ, ಇದು ಈ ವರ್ಷದಲ್ಲಿ ಯಾವ ರೀತಿ ಕೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ನಿಮಗೆ ಏನಾಗುತ್ತೆ ಅಂತ ಅಂದರೆ ಕವರ್ ಆಗುತ್ತೆ. ಇದಕ್ಕೆ ಏನು ಮಾಡಿ ಅಂತ ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಒಂದು PDF ಈ ಒಂದು ಸ್ಕ್ಯಾನರ್ ಮುಖಾಂತರ ಯೂಸ್ ಮಾಡಿಕೊಂಡು PDF ತೊಗೊಳ್ಳಿ, ಒಂದ್ಸಲಿ ನೋಡ್ಕೊಳ್ಳಿ. ಯಾಕೆಂದರೆ ಮಿನಿಮಮ್ ನಿಮಗೆ ಹೇಳ್ತೇನೆ 5ರಿಂದ 6 ಮಾರ್ಕ್ಸ್ ಹಿಟ್ ಆಗ್ತವೆ, ಡೈರೆಕ್ಟ್ ಹಿಟ್. ಯಾಕೆಂದರೆ ನಾನು ನಮ್ಮ ತರಗತಿಯಲ್ಲಿ ನಿಮಗೆ ಸೈನ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಏನು ಜಿಕೆ ಸ್ಟಾಟಿಕ್ ಜಿಕೆ ಆಗಿರ್ಬೋದು, ಮತ್ತು ಇಲ್ಲಿ ಟೆಕ್ನಾಲಜಿ ಆಗಿರ್ಬೋದು, ಮತ್ತು ಇಲ್ಲಿ ಹಬ್ಬಗಳು ಆಗಿರ್ಬೋದು, ಫೆಸ್ಟಿವಲ್ ಆಗಿರ್ಬೋದು, ಮತ್ತು ಇಲ್ಲಿ ಬೇರೆ ಬೇರೆ ಏನು ವಾದಗಳು ಆಗಿರ್ಬೋದು, ವಾದ ಏನು ನುಡಿಸ್ತಾರಲ್ವ, ಡ್ಯಾನ್ಸ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾನು ಮಾಡ್ತೀನಿ. ಫೋಕ್ ಆರ್ಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಮಾಡಿದ್ದೇನೆ. ಒಂದೇ ಕಡೆ ಇಲ್ಲಿ ನಿಮಗೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಇಲ್ಲಿ ಆ ಒಂದು PDF ಕೊಟ್ಟಿದ್ದೇನೆ. ನಿಮಗೆ ಈಗ ತರಗತಿಗಳನ್ನು ನೋಡೋದಕ್ಕೆ ಟೈಮ್ ಆಗೋದಿಲ್ಲ. ಯಾಕೆ ಅಂತಂದರೆ ನಾಳೆ ಪರೀಕ್ಷೆ ಇರೋರು ಅದನ್ನು ತಗೊಳ್ಳಿ. ನಿಮಗೇನಾದರೂ ನಾಳೆ ಪರೀಕ್ಷೆ ಇತ್ತು ಅಂತಲೇ ಅದನ್ನು ತೊಗೊಂಡು ಓದ್ಕೊಳ್ಳಿ. ಇಲ್ಲ ಅಂತ ನನಗೆ ಸ್ವಲ್ಪ ಮುಂದಿನ ವಾರ 26ನೇ ತಾರೀಕಿದೆ 25ನೇ ತಾರೀಕಿದೆ ಅಂತ ಏನಾದರೂ ಎಕ್ಸಾಮ್ ಇದ್ದವ್ರು ಏನು ಮಾಡಿ ಅಂತ ಅಂದರೆ ತರಗತಿ ನೋಡಿಬಿಡಿ. ತರಗತಿ ಆಲ್ರೆಡಿ ನಮ್ಮ ಒಂದು ಚಾನಲ್ನಲ್ಲಿ, ಇದೇ ಚಾನಲ್ನಲ್ಲಿ ಒಂದು ಪ್ಲೇಲಿಸ್ಟ್ ಇದೆ, SSC GD ಪ್ಲೇಲಿಸ್ಟ್ ಅಂತ, SSC GD 2026 ಅಂತ ಪ್ಲೇಲಿಸ್ಟ್ ಇದೆ. ಅಲ್ಲಿ ಹೋಗಿ ನೀವು ತರಗತಿನ ನೋಡಿಬಿಡಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗ್ತದೆ. ಓಕೆನಾ. ಮತ್ತು ಇಲ್ಲಿ ಇದು ಆದಮೇಲೆ ನಾನು ಈಗಾಗಲೇ ಹೇಳಿದೆ 100+ ಹೆಂಗೆ ತೆಗಿತೀರಾ ಸರ್ ಅಂತ ನೀವು ಕೇಳ್ಬೋದು. ನಾನು ಹೇಳಿದೆ 15 ಕ್ವಾಂಟು, 20 ರೀಸನಿಂಗು, 20ರಲ್ಲಿ ಬೇಕಾದ್ರೆ 19 ತೊಗೊಳ್ಳೋಣ, ಒಂದು ಏನಾದರೂ ತಪ್ಪಾಯಿತು ಅಂತ ಅಂದ್ಕೊಂಬಿಡೋಣ. 19 ರೀಸನಿಂಗು, ಇಂಗ್ಲೀಷ್ 10, ಕ್ವಾಂಟ್ GK ಅರೌಂಡ್ ಒಂದು 10 to 12 ಕ್ವಶನ್ ಮಾಡಿದರೂ ಸಾಕು. 15 ಎಷ್ಟು 30, 19 38, 10 20, ಇದನ್ನು ಕೂಡ 20 ಹಾಕ್ಕೊಂಬಿಡೋಣ. ನೋಡಿ 8ಕ್ಕೆ 8, 3 3 6, 7 8 9 10, 108 ಮಾರ್ಕ್ಸಿಗೆ ಬಂತು. ನೋಡಿ 108 ಮಾರ್ಕ್ಸಿಗೆ ಬಂತು. ನಾನು ಹೇಳಿದ ಪ್ರಕಾರ ಬರೀ ಕ್ವಾಂಟ್ 15 ಮಾಡಿ, ರೀಸನಿಂಗ್ 18ರಿಂದ 19 ಮಾಡಿ, 18ರಿಂದ 19 ಮಾಡಿ, GK ಒಂದು 10 ಮಾಡಿ, ಇಂಗ್ಲೀಷ್ ಒಂದು 10 ಮಾಡಿ. ಇಷ್ಟೇ ಮಾಡಿದರೆ ಸಾಕು 108ರಿಂದ 110 ಮಾರ್ಕ್ಸ್ ಬಂತು. ನಮಗೆ ಬೇಕಾಗಿರೋದು ಎಷ್ಟು 85ರಿಂದ 95, ಇಷ್ಟು ಬಂದರೆ ನಾವು ಸೆಲೆಕ್ಷನ್ ಆಗ್ತೀವಿ. ಇಷ್ಟೇ ಬೇಕಾಗಿರ್ತಕ್ಕಂಥದ್ದು. ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿತ್ತು ಅಂತ ಅಂದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು SSC GD ಪರೀಕ್ಷೆ ಬರೀತಾ ಇದ್ದಾರೆ ಅವರಿಗೂ ಕೂಡ ಇದನ್ನು ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.